ಈಗ ನೆಕ್ಸ್ಟ್ ಇದರಲ್ಲಿ ನಿಮ್ಗೆ ತ್ರಿಭುಜ ಒಂದು ಕೊಡ್ತಾನೆ. ಒಂದು ತ್ರಿಭುಜ ಕೊಟ್ಟು ಇದ್ರದ್ದು ಅನುಪಾತ ಅಷ್ಟೇ ಕೊಡ್ತಾನೆ. ಹೆಂಗೆ ಯಾವ್ದೋ ಒಂದು ತ್ರಿಭುಜ 2:3:5 ಅನುಪಾತದಲ್ಲಿ ಅಂತ ಕೊಡ್ತಾನೆ. ಇದು 2:3:5 ಅನುಪಾತದಲ್ಲಿ ಕೋನ ಇದೆ. ಬಟ್ ನಿಮ್ಗೆ ಟೋಟಲ್ ಕೊಡಲ್ಲ. ಓಕೆ, ಟೋಟಲ್ ಕೊಡೋದಿಲ್ಲ. ಓಕೆ, ಈಗ ನೋಡಿ, ನಾನು ಎಕ್ಸಾಕ್ಟ್ ಆತರ ಹಾಕಿಲ್ಲ ಫಿಗರ್, ಒಂದು ಹೆಚ್ಚು ಕಡಿಮೆ ಹಾಕಿದ್ದೀನಿ. ಇದು 40 ಇದೆ ಅನ್ಕೊಳ್ಳಿ, ಅಥವಾ ಒಂದು ತ್ರಿಭುಜದ ಕೋನ 70, 60, 50 ಇದೆ. ಸರಿನಾ? 70, 60, 50 ಇದೆ. ಹಾಗಾದ್ರೆ ಟೋಟಲ್ ಏನಿರುತ್ತಲ್ಲ ಕೋನ ಯಾವಾಗ್ಲೂ 180 ಡಿಗ್ರಿನೇ ಇರುತ್ತೆ. ಈಗ ಈ 50, 60, 70ನ ನಾನು ತಗೊಂಡು ಇದನ್ನ ಕಡ್ತಾ ಹೊಡಿತೀನಿ. ಕಡ್ತಾ ಹೊಡೆದಾಗ ಏನಾಗುತ್ತೆ? 5:6:7. ಹಾಗಾದ್ರೆ ಒಂದು ತ್ರಿಭುಜದ ಕೋನಗಳ ಅನುಪಾತ 5:6:7 ಆಗಿದೆ. ಟೋಟಲ್ ಏನಾಗಿದೆ? 180 ಆಗಿದೆ ಅಂತ ಕೊಡ್ತಾನೆ. ಅವಾಗ ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕಂದ್ರೆ, ಇದ್ರ ಟೋಟಲ್ 5, 6, 13, 18. 18 ಭಾಗ ಎಂದರೆ 180, 5 ಭಾಗ ಅಂದ್ರೆ 50, 6 ಭಾಗ ಅಂದ್ರೆ 60, 7 ಭಾಗ ಅಂದ್ರೆ 70 ಅಂತ ತಗೋಬೇಕು. ಈಗ ಅದೇ ರೀತಿ ಚತುರ್ಭುಜ ಕೊಡ್ತಾನೆ. ಓಕೆ ಸರ್, ಈ ತರ ಅವನು ಹೇಗಾದ್ರೂ ಕೊಡ್ಬೋದು. ಇದು 100 ಇದೆ, ಇದು 100 ಇದೆ, ಇದು 110 ಇದೆ, 80 ಇದೆ, 290 ಆಯ್ತು, ಇದು 70 ಇದೆ. ಆಯ್ತಾ? ಸೊ ಟೋಟಲ್ ಎಷ್ಟಾಗುತ್ತೆ? ಟೋಟಲ್ 360 ಡಿಗ್ರಿ ಆಗುತ್ತೆ. ಈಗ ಇದನ್ನ ಅನುಪಾತ ತಗೊಂಡ್ರೆ 110, 80, 70, 100, 11:8:7:10 ಆಗುತ್ತೆ. ಓಕೆ, ಒಂದು ಚತುರ್ಭುಜದ ಕೋನಗಳ ಅನುಪಾತ 11:360 ಡಿಗ್ರಿ ಆದ್ರೆ ಪ್ರತಿಯೊಂದು ಎಷ್ಟು? ಸೊ ಟೋಟಲ್ ನೀವು ಮಾಡ್ಕೋಬೇಕು. ಟೋಟಲ್ 11, 19, 29, 36 360 ಡಿಗ್ರಿ ಆದ್ರೆ ಪ್ರತಿಯೊಂದು ನೀವು ಕಂಡು ಹಿಡಿಬೇಕಾಯ್ತು. ಸರಿ, ಈ ಒಂದು ಕ್ವಶನ್ ನೋಡಿ. ಇಲ್ಲಿ ತ್ರಿಕೋನದ ಅನುಪಾತ ಕೊಡ್ತಾನೆ, ಕೋನದ ಅನುಪಾತ ಕೊಡ್ತಾನೆ, ಸಣ್ಣ ಮತ್ತು ದೊಡ್ಡ ಕೋನದ ಮೊತ್ತ ಕೇಳಿದಾನೆ. ಓಕೆ, ಚೇಸರ್ ನಿನ್ನೆ ಎಕ್ಸಾಮ್ ಅಲ್ಲಿ ನೀವು ಮಾಡಿಸಿರೋ ಕ್ವಶನ್ ಬಂದಿತ್ತು. ವೆರಿ ಗುಡ್. ಸರಿ, ಪೋಲ್ ಕೊಟ್ಟೆ ನೋಡಿ. ತ್ರಿಕೋನದ ಕೋನಗಳ ಅನುಪಾತ 4:3:5. ಸೊ ಟೋಟಲ್ ಎಷ್ಟು? 4, 3, 7, 12. ಈ 12 ಭಾಗ ಏನಿದೆಲ್ಲ ಅದೇ 180 ಡಿಗ್ರಿ. ಒಂದು ತ್ರಿಭುಜದ ಎಲ್ಲಾ ಕೋನಗಳ ಮೊತ್ತ 180 ಡಿಗ್ರಿ ಇಲ್ಲಿ ಹೇಳಿದೆ ನೋಡಿ, ಟೋಟಲ್ 180. ಹಾಗಾದ್ರೆ ನಮ್ಗೆ ಕೇಳಿದ್ದು ಸಣ್ಣ ಕೋನ ದೊಡ್ಡ ಕೋನ. ಸಣ್ಣ ಕೋನ 3, ದೊಡ್ಡ ಕೋನ 5, ಮೊತ್ತ ಅಂದ್ರೆ +8 ಅಂದ್ರೆ ಎಷ್ಟು?
12 1 12 6 ಉಳಿತ 12 5 60. ಇದನ್ನು 15ರಿಂದ ನೀವು ಗುಣಿಸಿದ್ರೆ 15 8 120 ಡಿಗ್ರಿ. ಇದು ಎರಡು ಕೋನಗಳ ಮೊತ್ತ ಆಗುತ್ತೆ. ಓಕೆ, ಸರಿ. ಚತುರ್ಭುಜ ಅಂತ ಕೊಟ್ರೆ, ಕ್ವಾಡ್ರಿಲ್ಯಾಟರಲ್ ಕೊಟ್ರೆ ಇಲ್ಲಿ 360 ಡಿಗ್ರಿ ಅಷ್ಟೇ ತಗೋಬೇಕು. ಟ್ರೈ ಮಾಡಿ. ಪೋಲ್ ಕೊಟ್ಟೆ. 7 4 2 5. 7 4 11 11 2 13 13 5 18. ಸೊ 18 ಭಾಗ ಏನಿದೆಲ್ಲ ಇದು 360 ಡಿಗ್ರಿ ಇದೆ. ಸಣ್ಣ ಕೋನ ಅಂದ್ರೆ 2 ಅಂದ್ರೆ ಎಷ್ಟು? 18 20 360 2 20 40. ಸೊ ಇದು 40 ಡಿಗ್ರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಟೈಪ್ ಕ್ವಶನ್ ನೋಡೋಣ. ಈಗ 50 ಅಂತ ತಗೋತಾರೆ. ಈಗ ಎ ಹತ್ರ 50 ರೂಪಾಯಿ ಇದೆ, ಬಿ ಹತ್ರ 25 ರೂಪಾಯಿ ಇದೆ. ಎ ಹತ್ರ 50 ರೂಪಾಯಿ, ಬಿ ಹತ್ರ 25 ರೂಪಾಯಿ. ನಾ ಏನಾದ್ರು ಅದನ್ನ ಅವ್ರಿಗೆ ಕಟ್ತಾ ಹೊಡೆದ್ರೆ ಏದ್ ಎಷ್ಟಾಗುತ್ತೆ? 25 2 25 1. ಓಕೆ, ಎ ಮತ್ತೆ ಬಿ ಇದು 2:1 ಇದೆ. ಏನು 50 ಇದೆ ಅನ್ಕೊಳ್ಳಿ, ಬಿ 25 ಕಡ್ತಾ ಹೊಡೆದ್ರೆ 2:1 ಆಗುತ್ತೆ. ಇದೇನ್ ನಾ ಬೇಸಿಕ್ ಹೇಳ್ತೀನಲ್ಲ, ಅದು ಬಹಳ ಇಂಪಾರ್ಟೆಂಟ್ ರೀ. ಓಕೆ, ಇದು ನಿಮ್ಗೆ ಗೊತ್ತಾದ್ರೆ ಒಂದು ಟೈಪ್ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಈಗ ಎ ಮತ್ತೆ ಬಿ ಅನ್ನ ಕಂಪೇರ್ ಮಾಡಿದಾಗ ನಮ್ಗೆ 2:1 ಬಂತು. ಅದೇ ನಾವು ಬಿ ಮತ್ತೆ ಸಿ ನ ಕಂಪೇರ್ ಮಾಡೋಣ. ಬಿ ನಮ್ಗೆ ಗೊತ್ತಿದೆ ಹೆಂಗು, ಬಿ 25, ಸಿ 35 ಅಂತ ತಗೋಣ. ಇವಾಗ ಕಟ್ತಾ ಹೊಡೆದ್ರೆ ಬಿ ಮತ್ತೆ ಸಿ 5 5 25 5 7. ಓಕೆ ಬಂತ? ಈಗ ಕ್ವಶನ್ ಪೇಪರ್ ಸೆಟ್ ಮಾಡೋರು ನಿಮ್ಗೆ ಹೆಂಗ್ ಕೊಡ್ತಾನಂದ್ರೆ, ಎ ಇಷ್ಟು ಬಿ 2:1 ಆಗಿದೆ, ಬಿ ಇಷ್ಟು ಸಿ 5:7 ಆಗಿದೆ. ಹಾಗಾದ್ರೆ ಎ ಇಷ್ಟು ಬಿ ಇಷ್ಟು ಸಿ ಎಷ್ಟು ಅಂತ ಕೇಳ್ತಾರೆ. ಆಕ್ಚುಲಿ ಹಂಗ್ ನೋಡಿದ್ರೆ ನಮ್ಗೆ ಎ ಬಿ ಸಿ ಎಷ್ಟಾಗ್ಬೇಕು ನೋಡಿ. ಎ ಬಿ ಸಿ ಎಷ್ಟು ಬರ್ಬೇಕು ನೋಡೋಣ. ಎ 50, ಬಿ 25, ಬಿ ವ್ಯಾಲ್ಯೂ 25 ಇದೆ, ಸಿ ಹತ್ರ 35 ಇದೆ. ಮತ್ತೆ ಸರಿ, ಮತ್ತೆ ಈ ಬಿ ಕೂಡಿಸ್ಬೇಕು. ಹಂಗೇನಿಲ್ಲ, ಕಂಪೇರ್ ಮಾಡೋಣ, ಅವನು ಕಟ್ತಾ ಹೊಡೆದಾನ ಅಷ್ಟೇ. ಇದು ಕೂಡಿಸ್ಬೇಕು ಹಂಗೇನಿಲ್ಲ. ಬಿ ಹತ್ರ 25 ಇದೆ, ಎ ಜೊತೆ ಕಂಪೇರ್ ಮಾಡಿದಾಗ 2:1 ಆಗುತ್ತೆ. ನೀವು ಸಿ ಜೊತೆ ಕಂಪೇರ್ ಮಾಡಿದ್ರೆ 5:7 ಆಗುತ್ತೆ. ಈಗ ಮೂರನ್ನು ನೀವು ಕಂಪೇರ್ ಮಾಡ್ತೀರಾ ಅಂದಾಗ ಕಟ್ತಾ ಹೊಡಿ. 5 10 5 5 5 7 10:5:7 ಆಗುತ್ತೆ. ಓಕೆ, ಸೊ ಈಗ ಎ ಇಷ್ಟು ಬಿ ಇಷ್ಟು ಸಿ ಎಷ್ಟು ಅಂತ ಕೊಟ್ಟಾಗ ಇಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಈಗ ಎ ಮತ್ತೆ ಬಿ 2:1 ಇದೆ, ಬಿ ಮತ್ತೆ ಸಿ 5:7 ಇದೆ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ, ಇಲ್ಲಿರುವ ಬಿ ಏನಿದೆ 1 ಇದೆ, ಇಲ್ಲಿರುವ ಬಿ 5 ಇದೆ. ಬಿ ಬೇರೆ ಬೇರೆ ಇದೆ. ಯಾಕಂದ್ ಬಂತು? ಕಂಪೇರ್ ಮಾಡಿದಾಗ ಬೇರೆ ಬೇರೆ ಬರುತ್ತೆ. ಓಕೆ, ಬಿ 1 ಇದೆ, ಇಲ್ಲಿ ಬಿ 5 ಇದೆ. ಸೊ ಸೇಮ್ ಇಲ್ಲ ಅಂದ್ರೆ ಸೇಮ್ ಮಾಡ್ಕೋಬೇಕು. ಹೆಂಗ್ ಸರ್ ಸೇಮ್ ಮಾಡ್ಕೋಬೇಕು? ಒಂದು ಲಸ ತಗೋಬಹುದು, ಇಲ್ಲ ಕ್ರಾಸ್ ಮಲ್ಟಿಪ್ಲೈ. ಈ 5ನ್ನ ಇಲ್ಲಿ ಇಂಟು ಮಾಡಿ, ಈ 1ನ್ನ ಇದಕ್ಕೆ ಇಂಟು ಮಾಡಿ. ಆಯ್ತಾ? ಹಾಗಾದ್ರೆ ಈಗ ಅನುಪಾತ ಏನಾಗುತ್ತೆ?
ಬಟ್ ಇದು ಇಂಟು ಮಾಡಿದ್ರೆ ಎರಡಕ್ಕೂ ಇಂಟು ಮಾಡ್ಬೇಕಾ? ಈ 1 5 ಸೇಮ್ ಆಗ್ಬೇಕು, ಅದಕ್ಕೆ ಈ 5ನ ಈ ಮೇಲಿನ ಅನುಪಾತಕ್ಕೆ ಇಂಟು ಮಾಡ್ಬೇಕು, ಈ 1ನ ಈ ಕೆಳಗಿನ ಅನುಪಾತಕ್ಕೆ ಇಂಟು ಮಾಡ್ಬೇಕು. 5 2 10, 5 1 5. ಇದು 1 5 5, 1 7 7. ಹಾಗಾದ್ರೆ ಎ 10 ಆದ್ರೆ ಬಿ 5, ಸಿ 7 ಆಗುತ್ತೆ. ಸೊ 10:5:7 ಆಗುತ್ತೆ. ಓಕೆ, ಅಂದ್ರೆ ನಾವು ಬಿ ನ ಸೇವ್ ಮಾಡ್ಕೋಬೇಕು. ಆಯ್ತಾ, ಬಿ ನ ಸೇವ್ ಮಾಡ್ಕೋಬೇಕು. ಮತ್ತೊಮ್ಮೆ A:B 2:3, A:C 5:4 ಇದೆ ಅನ್ಕೊಳ್ಳಿ. ಆಯ್ತಾ, ಇಲ್ಲಿ ಯಾವ ಸೇಮ್ ಇದೆ? ಎ ಸೇಮ್ ಇದೆ. ಹಿಂಗ್ ಸೇಮ್ ಇರಬಾರ್ದು. ಹಿಂಗ್ ಸೇಮ್ ಇದ್ರೆ ಈ 5ನ ಇದಕ್ಕೆ ಇಂಟು ಮಾಡಿ, ಈ 2ನ ಇದಕ್ಕೆ ಇಂಟು ಮಾಡಿ. ಹೇಳ್ಬೇಕಾದ್ರೆ ಕಿವಿ ಅಷ್ಟೇ ಒಪ್ಕೊಂಡಿರ್ಬೇಕು. ನಾ ಏನೋ ಹೇಳ್ಬೇಕಾದ್ರೆ ಕಿವಿ ಕೇಳ್ಕೊರಿ ಕರೆಕ್ಟ್ ಆಗಿ. ಇದ್ರಲ್ಲಿ ನಾನು ಹಾರ್ಸ್ ಹೋಗ್ಬಿಡ್ತೀನಿ. ಕೆಲವ್ರು ನಿಮ್ಗೆ ಗೊತ್ತಿಲ್ಲ, ನಾನು ಹಾರ್ಸ್ ಹೋಗ್ಬೋದು. ಆಯ್ತಾ, ಆದ್ರೆ ದಯವಿಟ್ಟು ಕೇಳಿ. ನಿಮ್ಗೆ ಯಾವ ಟೈಪ್ ಕ್ವಶನ್ ಕೊಡ್ತಾನೆ ಗೊತ್ತಾಗಲ್ಲ, ಅದಕ್ಕೆ ಕೇರ್ಫುಲ್ ಆಗಿ ಕೇಳಿದ್ದೀನಿ. ನಾನು ನಿಮ್ಗೆ ಅದು ಗೊತ್ತಿದೆ, ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್, ಹಿಂಗ್ ಬರ್ರಿ ಅಂತ. ಓಕೆ, ಅದು ನಂಗೆ ಗೊತ್ತಾಗ್ತಾ ಇದೆ. ಬಟ್ ನಾನ್ ಯಾಕೆ ಕಲಿಸ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಟೈಮಲ್ಲಿ ಹಂಗೆ ಕೊಡಲ್ಲ, ಅದಕ್ಕೆ. ಓಕೆ, ಈಗ ಇವೆರಡು ಸೇಮ್ ಆಗ್ಬೇಕು. ಈ ಎ 2 ಇದೆ, ಇಲ್ಲಿ ಎ 5 ಇದೆ. ಇವೆರಡು ಸೇಮ್ ಆಗ್ಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಏನಾಗುತ್ತೆ? 5 2 10, 5 3 15. ನೆಕ್ಸ್ಟ್ ಇದು 2 5 10, 2 4 8. ಹಾಗಾದ್ರೆ ಎ 10 ಆಗುತ್ತೆ, ಬಿ 15 ಆಗುತ್ತೆ, ಸಿ 8 ಆಗುತ್ತೆ. ಓಕೆ, ಸೊ ಉದ್ದೇಶ ಏನು? ಯಾವುದು ಇಲ್ಲಿ ಸೇಮ್ ಇರ್ಬೇಕಾದ್ರೆ ಅದನ್ನ ಎರಡನ್ನೂ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಡ್ಬೇಕು. ಓಕೆ, ಮತ್ತೆ A:B 4:5. ನೆಕ್ಸ್ಟ್ ಏನ್ ಮಾಡೋಣ? A:B 4:5, B:C. B:C 2:3. ಯಾವಾಗ ಅಕಸ್ಮಾತ್ ಬಿ ಏನಾದ್ರು ಹಿಂಗಿತ್ತು ಅನ್ಕೊಳ್ರಿ, ಅವಾಗ ನೀವೇನ್ ಮಾಡ್ಬೋದು? ಎ ಬೇಕು ಅಂದ್ರೆ ಇಲ್ಲಿ ಇಂಟು ಮಾಡ್ಬೋದು. 4 2 8, ಬಿ ಬೇಕಾದ್ರೆ 2 5 10, ಸಿ ಬೇಕಾದ್ರೆ 5 3 15. ಸೊ A:B:C ನಾವು ಹೀಗ್ ಮಾಡಬಹುದು. ಓಕೆ, ಯಾವಾಗ ಬಿ ಈ ತರ ಬಂದಾಗ, ಎ ಬೇಕು ಅಂದ್ರೆ ಹಿಂಗ್ ಕೆಳಗ್ ಬರ್ರಿ, ಸಿ ಬೇಕಾದ್ರೆ ಇದನ್ ಕೆಳಗ್ ಬರ್ರಿ, ಬಿ ಬೇಕಾದ್ರೆ ನಡು ಬನ್ನಿ. ಟ್ರೈ ಮಾಡಿದ್ದಾನೆ. ನಿಮ್ಗೆ ಬೇಕಾಗಿರೋ ವ್ಯಾಲ್ಯೂ ಯಾಕಿಲ್ಲ ಯೋಚನೆ ಮಾಡಿ. ಅನುಪಾತ ಅಂದ್ರೆ ಕಡ್ತಾ ಹೊಡಿಬೇಕು. ಎಲ್ಲಿವರೆಗೂ ಕಡ್ತಾ ಹೊಡೆಯಕ್ಕಾಗುತ್ತೆ ಅಲ್ಲಿವರೆಗೂ ಕಡ್ತಾ ಹೊಡಿಬೇಕು.
ಓಕೆ, ಪೋಲ್ ಕೊಟ್ಟೆ. ಬಿ ಇಲ್ಲಿದ್ರೆ ಏನು ಪ್ರಾಬ್ಲಮ್ ಇಲ್ಲ. 7 9 63, 12 9 108, 12 8 96. ಓಕೆ, ಇದು ಮತ್ತೆ ಕಟ್ತಾ ಹೋಗುತ್ತಾ ಚೆಕ್ ಮಾಡಿ. ಕಟ್ತಾ ಹೋಗುತ್ತೆ. 3 ಭಾಗ ಮಾಡ್ಬೇಕು. 3 21, 3 3 3 6, ನೆಕ್ಸ್ಟ್ 3 3 3 2, 21:36:32. ಓಕೆ, 21:36:32 ಆಗುತ್ತೆ. ಅರ್ಥ ಆಯ್ತಾ? ಅನುಪಾತ ಅಂದ್ರೆ ಕಡ್ತಾ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಬಿಡಬೇಕು. ಟ್ರೈ ಮಾಡಿದ್ದಾನೆ. ಪೋಲ್ ಬಂತು ನೋಡಿ. A:B 15:6, B:C 7:13. ಇದು 15 7 105, 7 6 42, 13 6 78. ಮತ್ತೆ ಕಡ್ತಾ ಹೊಡೆಯಕ್ ಆಗತ್ತಾ ಚೆಕ್ ಮಾಡಿ. ಹೌದು, ಕಡ್ತಾ ಹೋಗುತ್ತೆ. 3 ಹೋಗುತ್ತೆ. ಆಯ್ತಾ? 3 3 9 3 5, 3 14, 3 2 6, ಮತ್ತು 1 18, 3 6. ಸೊ ಆಪ್ಷನ್ ಬಿ. ಓಕೆ, ಯಾವಾಗ ಈ ತರ ಮಾಡಬಹುದು ಅಂದ್ರೆ ಬಿ ಇಲ್ಲಿದ್ದಾಗ, ಅಂದ್ರೆ ಇವೆರಡು ಸೇಮ್ ಇದ್ದಾಗ. ಒಂದೊಂದ್ಸತಿ ಏನ್ ಮಾಡ್ತಾನೆ ಗೊತ್ತಾ, ಬಿ ನ ತಂದು ಇಲ್ಲಿ ಹಾಕ್ತಾನೆ. ಬಿ ನ ತಂದು ಇಲ್ಲಿ ಹಾಕಿದಾಗ ನೀವು ಆ ಬಿ ನ ಇಲ್ಲಿ ತರ್ಬೇಕಷ್ಟೇ. ಈ ಮೆಥಡ್ ಬೇಕು ಅಂತಂದ್ರೆ ಬಿ ನ ಇಲ್ಲಿ ತರ್ಬೇಕು ನೀವು. ಸರ್ ಪ್ಲೀಸ್ ಬೇಗ ಬೇಗ ಗೋಲ್ ಕೊಡಿ, ಮೈಂಡ್ ಫಾಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನನ್ಗೇನ್ ಪ್ರಾಬ್ಲಮ್ ಇಲ್ಲ, ಮಾಡ್ತೀನಿ. ನಾನು ನಿಮ್ ಕಂಬಗಳನ್ನು ನೋಡ್ಕೊಡ್ತೀನಿ. ಎಷ್ಟು ಕಂಬ ಆಗಿದೆ? ಒಂದು 500 ದಾಟಿದೆ. ಓಕೆ, ಹೋಲ್ ಬಂತು. A:B 3:4, B:C 12:13. ಈಗ ನಮ್ಗೆ ಕೇಳಿದ್ದು ಎ ಮತ್ತೆ ಸಿ ಅಷ್ಟೇ. ಎ ಬೇಕು ಅಂದ್ರೆ ಇದು, ಸಿ ಬೇಕು ಅಂದ್ರೆ ಇದು ಅಷ್ಟೇ. 12 3 36, 13 52. ಕಟ್ತಾ ಹೊಡೆದ್ರೆ 3 4 ಹೋಗುತ್ತಲ್ಲ, 4 9 36,
4×13 ಓಕೆ. ಸರಿ, ಈ ತರ ನಾವು ಮಾಡ್ಬೋದು. ಆರ್ ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ, 3:4 B:C 12:13. ಇಲ್ಲಿ ಏನ್ ಮಾಡೋದು ಗೊತ್ತಾ, ನೀವು ಇದು ಲೆಫ್ಟ್ ರೈಟ್ ಕಟ್ತಾ ಹೊಡಿಬಹುದು. 4×1 4×3 ಓಕೆ. ಸೊ ಹಿಂಗ್ ಬಂದು 3×3 9, 1×13 13, 9:4 ಅಲ್ಲೇ ಕಟ್ತಾ ಹೊಡೆದ್ ಬಿಡೋದು ಅಷ್ಟೇ. ಓಕೆ. ಈಗ ಇದನ್ನ ನಿಮ್ಗೆ ಅಪ್ಲೈಡ್ ಕ್ವಶನ್ ಕೊಡ್ತಾನೆ, ಟೋಟಲ್ ಕೊಟ್ಟು ನೀವು ಸಾಲ್ವ್ ಮಾಡ್ಬೇಕು. ಈಗ ನೋಡಿ, ರಾಧಾ ಮತ್ತು ಜಾನಕಿ ಕೊಟ್ಟಿದ್ದಾನೆ, ಜಾನಕಿ ಗಂಗಾದು ಕೊಟ್ಟಿದ್ದಾನೆ, ರಾಧಾ ಗಂಗಾದ ಎಷ್ಟಾಗುತ್ತೆ? ಪೋಲ್ ಕೊಟ್ಟೆ ನೋಡಿ. ರಾಧಾ ಮತ್ತು ಜಾನಕಿ 2:3, ಅಲ್ಲದೆ ಜಾನಕಿ ಮತ್ತು ಗಂಗಾ 8:7. ಯಾರು ಕೇಳಿದಾನೆ? ರಾಧಾ ಮತ್ತೆ ಗಂಗಾ. ಇದು 8×2 16, ಇದು 3×7 21. ಓಕೆ, 1 ಸೆಕೆಂಡ್. 16:21 ಆಗುತ್ತೆ. ಸರಿನಾ? ಇದು ಟ್ರೈ ಮಾಡಿ. ಓಕೆ, ಪೋಲ್ ಕೊಟ್ಟೆ ನೋಡಿ. ಸರ್, ಇಲ್ಲಿ ಕರೆಕ್ಟ್ ಆಗಿ ನೋಡಿ, ನಾನು ಇದನ್ನ ಇಲ್ಲಿ ಏನಿರ್ತಾವಲ್ಲ ಇವನ್ನ ಸೇವ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಅವಾಗ 3×9 27. ಫಸ್ಟ್ ಯಾವ್ದಿದೆ? ಎ. ಲಾಸ್ಟಿಗೆ 4×8 32. ಸೊ ಲಾಸ್ಟಿಗೆ ಯಾವ್ದಿದೆ? ಬಿ ಇದೆ. ಹಾಗಾದ್ರೆ A:B 27:32. ಇಲ್ಲಿ ಎ ಫಸ್ಟ್ ಇದೆ ಅಲ್ಲ, ಫಸ್ಟ್ ಎ ಬರುತ್ತೆ. ಲಾಸ್ಟಿಗೆ ಬಿ ಇದೆ, ಬಿ 32 ಬರುತ್ತೆ. ಏನಿಲ್ಲ ರೀ, ನಾನು ಸ್ವಲ್ಪ ಚೇಂಜ್ ಮಾಡಿದ್ದೇನೆ ಗೊತ್ತಾ. BC 8 9 ಇದೆ, ಅದನ್ನ CB 9 8 ಮಾಡಿದ್ದೀನಿ ಅಷ್ಟೇ.
ಬಿ ಸಿ ನ ಸಿ ಬಿ ಅಂತ ಮಾಡಿದೀನಿ, ಅಷ್ಟು ಬಿಟ್ರೆ ಏನು ಇಲ್ಲ. 9:8. ಯಾಕೆಂದ್ರೆ ನಿಮ್ಗೆ ಹಿಂಗ್ ಈ ಮೆಥಡ್ ಬೇಕು ಅಂತಂದ್ರೆ ಅವಾಗ ಇವೆರಡು ಸೇಮ್ ಇರ್ಬೇಕು. ಹಿಂಗೆ ಹಿಂಗ್ ಕ್ರಾಸ್ ಮಾಡಿ ಇದು ಮಾಡ್ಬೇಕು ಅಂದ್ರೆ ಸೇಮ್ ಇರ್ಬೇಕು ಹೀಗೆ. ಅವಾಗ ಇದನ್ನ ಸೇಮ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಇದನ್ನ ಚೇಂಜ್ ಮಾಡಿದೀನಿ ಅಷ್ಟೇ. ಇದು ಅರ್ಥ ಆದ್ರೆ ಟ್ರೂ ಕೊಡಿ. ಸರ್ ಬೇಡ ಸರ್ ಹಿಂಗ್ ಬೇಡ ಅಂತಂದ್ರೆ ನೀವೇನ್ ಮಾಡ್ಬೋದು, ಎ ಸಿ 3:4, ಬಿ ಸಿ 8:9. ಯಾವ್ದನ್ನ ಸೇವ್ ಮಾಡ್ಕೋಬೇಕು? ಸಿ ನ ಸೇವ್ ಮಾಡ್ಕೋಬೇಕು. ಸಿ ನ ಸೇವ್ ಮಾಡ್ಕೋಬೇಕಂದ್ರೆ ಈ 9ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಈ 4ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಅವಾಗ 9×3 27, ಎ 27, 9×4 36, ಸಿ 36, 4×8 32, ಬಿ 32, 4×9 36, ಸಿ 36. ಓಕೆ, ನಿಮ್ ಕೇಳಿದೇನು? ಎ ಮತ್ತೆ ಬಿ. ಎ 27, ಬಿ 32. ಓಕೆ, ಯಾವ್ದಾದ್ರು ಮಾಡಿ. ಇದ್ರ ನೋಡಿ, ಪಿ ಸಿ ಕ್ವಶನ್ ಸರ್ ಹಿಂಗೆ ಯಾವಾಗಾರು ಕೊಟ್ಟಿದ್ದಾನೆ ಸರ್? ಇಲ್ಲ. ಪಿ ಸಿ ದಲ್ಲಿ ಇಂತ ಸಿಂಪಲ್ ಅಂತ ಕೊಟ್ಟಿದ್ದಾನೆ. ಪಿ ಎಸ್ ಐ ಅಲ್ಲಿ ಇಲ್ಲ, ಬಂದಿಲ್ಲ. ಕೆ ಎಸ್ ಅಲ್ಲಿ ಬಂದಿಲ್ಲ ಸರ್. ಮತ್ ನೀವ್ ಯಾಕೆ ಮಾಡ್ತೀರಿ? ಆಯ್ತು, ಬಿಟ್ಟು ಬಿಡಬಹುದು, ಹೇಳಕ್ಕಾಗಲ್ಲ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಯಾವ ತರ ಬರ್ಬೋದು ಗೊತ್ತಿಲ್ಲ. ನಾ ಎಲ್ಲಾ ಟೈಪ್ ಕ್ವಶನ್ ಸಾಲ್ವ್ ಮಾಡಿಸ್ಬಿಟ್ಟಿದ್ದೀನಿ. ನಿಮ್ಗೆ ಸುಮ್ನೆ ಹಳೆ ಕ್ವಶನ್ ಪೇಪರ್ ಅಲ್ಲಿ ಬಂದಿರೋ ತರ ಅಷ್ಟೇ ಮಾಡಿಸಿ ಹೋಗ್ಬೋದು. ಬೇಡ, ಹಂಗ್ ಬೇಡ, ಎಲ್ಲಾ ಟೈಪು ಕಲ್ತ್ ಬೇಡ ಅಂತ, ಆಯ್ತಾ? ಇದನ್ನ ನೋಡಿ, ನಿಮ್ಗೆ ಈ ತರ ಬರಬೇಕು ಅಂದ್ರೆ ಇಲ್ಲಿರೋ ವ್ಯಾಲ್ಯೂ ಸೇಮ್ ಇರ್ಬೇಕು. ಬೇಗ ಬೇಗ ಬೇಗ. ಸರಿ, ಪೋಲ್ ಕೊಟ್ಟನು ಅಲ್ಲಿ ಸರ್. ಬೇಗ ಪೋಲ್ ಕೊಡಿ ಸರ್, ಮೈಂಡ್ ವರ್ಕ್ ಆಗುತ್ತೆ ಸರ್ ಅಂತಾರೆ. ಕೊಡ್ಲಿಲ್ಲ ಅಂತಂದ್ರೆ, ಕೊಟ್ಟೆ ಅಂದ್ರೆ ಮತ್ ಕೆಲವರು ಸರ್ ಫಾಸ್ಟ್ ಕೊಡ್ತಾರೆ ಅಂತ ಅನ್ಸುತ್ತೆ. ಕೊಟ್ಬಿಡ್ತೀನಿ. ಓಕೆ, ಈಗ ನೋಡಿ, ಇದನ್ನ A:B 4:5 ಇದೆ. ಇದನ್ನ ಉಲ್ಟಾ ಮಾಡಿ, ಇದನ್ನ ಉಲ್ಟಾ ಮಾಡಕ್ಕಾಗಲ್ಲ. ಎ ಮತ್ತೆ ಸಿ 3:4 ಇದೆ. ಇದನ್ನ ಉಲ್ಟಾ ಮಾಡೋದೇ ಇದ್ರೆ ಇದು ಸೇಮ್ ಇರ್ಬೇಕು. ಅವಾಗ ಏನ್ ಮಾಡ್ತೀನಿ ಗೊತ್ತಾ ನಾನು? ನಮ್ಗೆ ಉಲ್ಟಾ ಮಾಡೋದಿದ್ರೆ ಇದನ್ನ ಬಿ ಎ ಉಲ್ಟಾ 5:4 ಮಾಡ್ಕೊಂಡ್ಬಿಡ್ತೀನಿ. ಅವಾಗ 5×3 15, ಇದು ಬಿ. 3×4 12, ಇದು ಎ. 4×4 16, ಇದು ಸಿ. ಹಂಗ ನಮ್ ಕೇಳಿದ್ದು ಬಿ ಮತ್ತೆ ಸಿ. ಬಿ ಮತ್ತೆ ಸಿ ಕೇಳಿದ್ರೆ ಬಿ 15, ಸಿ 16. ಇಲ್ಲಿ ಹಿಂಗ್ ಸೇಮ್ ಇರ್ಬೇಕು ನೋಡಿ, ಇಲ್ಲಿರೋ ಸೇಮ್ ಇರ್ಬೇಕು. ಅವಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಇಲ್ಲ ಅಂತಂದ್ರೆ A:B 4:5, ಬಿ A:C 3:4. ಸರಿ, ಇಲ್ಲಿ ಯಾವ್ದು ಸೇವ್ ಮಾಡ್ಕೋಬೇಕು? ಎ ಸೇವ್ ಮಾಡ್ಕೋಬೇಕು. ಎ ಸೇವ್ ಮಾಡ್ಕೋಬೇಕಂದ್ರೆ ಈ 3ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಈ 4ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಹಂಗಂದ್ರೆ 3×4 12. ನೆಕ್ಸ್ಟ್ 3×5 15, ಇದು ಎ ಬಿ. 3×4 12, ಇದು ಎ. 4×4 16, ಇದು ಸಿ. ಹಾಗಾದ್ರೆ ಯಾವ್ದು ಕೇಳಿದಾನು? ಬಿ ಮತ್ತೆ ಸಿ ಕೇಳಿದಾನಲ್ಲ. ಬಿ 15, ಸಿ 16. 15:16. ಇದು RRB ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್ ಇದು. ನೆಕ್ಸ್ಟ್ ನಮ್ ಸ್ಟೇಟ್ ಅಲ್ಲಿ ಯಾವಾಗ ಕೇಳ್ತಾನೆ ಗೊತ್ತಿಲ್ಲ. ಅರ್ಥ ಆಯ್ತು ಅಂದ್ರೆ ಟ್ರೂ ಕೊಡಿ. ಓಕೆ, ಈಗ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ? ಫಸ್ಟ್ ಮೆಥಡ್, ಸೆಕೆಂಡ್ ಮೆಥಡ್ ಹೇಳಿ, ಯಾವುದು? ಫಸ್ಟ್ ಸೆಕೆಂಡ್? ಓಕೆ ಓಕೆ, ಬೋತ್ ಈಸಿ. ರಿವರ್ಸ್ ಮಾಡ್ಕೋತಿರಲ್ಲ? ಸರಿ, ಲೇಟ್ ಮಾಡಿ.
ಪೋಲ್ ಬಂತು ನೋಡಿ. ಓಕೆ, 3A ಅಂತಂದ್ರೆ 3 ಪ್ಲಸ್ 4B ಅಂದ್ರೆ 5. 5A ಅಂದ್ರೆ 3 ಸಣ್ಣ, 3B ಅಂದ್ರೆ ಎಷ್ಟು 5. ಇದು 3 ಬರದ್ರ A ಎಲ್ಲಿಂದ ತರ್ತೀರಿ? A ಇಲ್ಲಿದೆ. 4 ಬರದ್ರ B ಇದು, ಮತ್ತೆ 5 ಬರದ್ರ ಈ A ಎಲ್ಲಿದೆ? ಇಲ್ಲಿದೆ. ನೆಕ್ಸ್ಟ್ 3 ಈ B ಎಲ್ಲಿದೆ? ಇಲ್ಲಿದೆ 5. ಓಕೆ, 3 3 9, 4 5 20, 5 3 15, 3 5 15, 29 30. ಓಕೆ, ಅಲ್ಲಿ ಏನ್ ಕೊಟ್ಟಿರ್ತಾನೆ ಅಷ್ಟು ಮಾಡಿ. ಪೋಲ್ ಬಂತು. X:y 3:4, Y:z 3:4. ಹಾಗಾದ್ರೆ ಇಲ್ಲಿ y ಇಲ್ಲಿದೆ ನೋಡಿ, y ಇಲ್ಲಿದೆನಾ? 3 3 9 ಇದು X, 3 4 12 Y, 4 4 16 Z. ಈಗ ಅವನೇನ್ ಹೇಳಿದಾನೆ? X Y Z ನ 3 ಕೂಡಿಸ್ಕೊಳ್ಳಿ. 9 12 16 3 ಕೂಡಿಸ್ಕೊಳ್ಳಿ, ಡಿವೈಡ್ ಬೈ 3 Z ಮಾಡಿ. 3 Z ಅಂದ್ರೆ ಎಷ್ಟು? 16. ಓಕೆ, 16 28 28 30 7 ಡಿವೈಡ್ ಬೈ 48. ಅರ್ಥ ಆಯ್ತಾ ನಿಮ್ಗೆ? XYZ ಕಂಡು ಹಿಡಿಬೇಕು ಫಸ್ಟ್ ಇಲ್ಲಿ. ಬಟ್ ಹಿಂದಂಗ್ ಮಾಡಿಲ್ಲಲ್ಲ ಸರ್, ಅಲ್ಲಿ AB ಅಷ್ಟೇ ಕೊಟ್ಟಿದ್ದಾನ್ರಿ, C ಕೊಟ್ಟಿಲ್ಲ, ಏನು ಇಲ್ಲ ಇಲ್ಲ, ಬರೀ AB ಅಷ್ಟೇ ಮಾರ್ಕ್ ನಡೀತಾ ಇದೆ. ಇಲ್ಲಿ XYZ 3 ಇದೆ. ಓಕೆ, ನೆಕ್ಸ್ಟ್ ಈ ಟೈಪ್ ಕ್ವಶನ್ ಬಂತು ಅಂದ್ರೆ, ಈಗ 3A = 4B ಅಂತ ಇದ್ರೆ ಅವಾಗ ಅನುಪಾತ ಏನಾಗುತ್ತೆ ನೋಡಿ. ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ. ಅನುಪಾತ ಅಂದ್ರೆ ಯಾವುದೇ ಅನುಪಾತ ಅಂದ್ರೆ A/B ಇದಕ್ಕೆ ಅನುಪಾತ ಅಂತ ಆಯ್ತಾ. A/B ಅನುಪಾತ ಅಂದ್ರೆ 4 ಅಂತೂ ಇಲ್ಲೇ ಇದೆ, ಈ 3 ಏನು ಇಲ್ಲ ಅಂದ್ರೆ ಇಲ್ಲಿ ಇಂಟು ಇರುತ್ತೆ. ಈ B ಇಲ್ಲಿದ್ದು ಕೆಳಗೆ ಬರುತ್ತೆ. ಬಲಗಡೆ ಗುಣಾಕಾರ ಆಗಿರೋದು ಎಡಗಡೆ ಬಂದ್ರೆ ಭಾಗಾಕಾರ ಆಗುತ್ತೆ. ಎಡಗಡೆ ಗುಣಾಕಾರ ಆದ್ರೆ ಅದು ಬಲಗಡೆ ಭಾಗಾಕಾರ ಆಗುತ್ತೆ. ಇದು 3. ಹಾಗಾದ್ರೆ A:B 4:3. ಓಕೆ, ಸರಿ, ನಾವೇನ್ ಅನ್ಕೊಳ್ತೀವಿ? A:B ಅಂದ್ರೆ 3:4 ಅನ್ಕೋತೀವಿ. 3:4 ಅಲ್ಲ. ಈಗ ನೆಕ್ಸ್ಟ್ 4A = 7B ಅಂದ್ರೆ A:B 7:4 ಆಗುತ್ತೆ. 2A = 5 ಬೇಡ, 2A = B ಇತ್ತು ಅನ್ಕೊಳ್ಳಿ. ಅವಾಗ A:B, Aಗೆ ಇಲ್ಲಿ ಏನೂ ಇಲ್ಲ ಅಂತ 1 ಇರುತ್ತೆ, ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರುತ್ತೆ, 1:2 ಆಗುತ್ತೆ. ನೀವೇನ್ ಮಾಡ್ಬೇಕು ಗೊತ್ತಾ? ಅಪೋಸಿಟ್, ಇಲ್ಲಿ ಏನ ಕಾಣುತ್ತಲ್ಲ ಇಲ್ಲಿ ಅದು ತಗೋಬೇಕು Aಗೆ, Bಗೆ ಇದನ್ನ ತಗೋಬೇಕು. ಓಕೆ, ಇದನ್ನ ಟ್ರೈ ಮಾಡಿ.
ಓಕೆ, ಪೋಲ್ ಕೊಡ್ತಾ ಇದ್ದೀನಿ. ತ್ರೀ ಎ ಇಸ್ ಈಕ್ವಲ್ ಟು ಬಿ ಅಂತಂದ್ರೆ ಎ ಇಸ್ ಟು ಬಿ, ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರುತ್ತೆ, 1:3. ನೆಕ್ಸ್ಟ್ 4b is equal to 5c. b is to c is equal to 5:4. ಅವಾಗ ಇದು a is to b is to c. 1 5 5, 5 3 15, 3 4 12. ಓಕೆ, ಫಸ್ಟ್ a is to b is to ಇದು ಫಸ್ಟ್ ಟೈಮೇ ಬರಬೇಕು ಅಂತಂದ್ರೆ ನೀವು ಮೊದಲೇ ಆಲ್ರೆಡಿ ಯಾವಾಗ್ಲೂ ಕಲ್ತಿರ್ಬೇಕು. ಈಗ ನೀವು ಸ್ಕೂಲಲ್ಲಿ ಹಿಸ್ಟ್ರಿ ಕಲ್ತಿರ್ತೀರ, ಏನೋ ಹಿಸ್ಟ್ರಿ ಬಗ್ಗೆ ಸ್ಟೋರಿ ಹೇಳಿದ್ರೆ ಗೊತ್ತಾಗುತ್ತೆ, ಅಥವಾ ಪೊಲಿಟಿ ಜಿಯೋರು ಗೊತ್ತಾಗುತ್ತೆ, ಏನೋ ಕೇಳಿದ್ರೆ ಗೊತ್ತಾಗುತ್ತೆ. ನೀವು ಕೇಳೇ ಇಲ್ಲ ಅಂದಾಗ ಫಸ್ಟ್ ಟೈಮ್ ನಿಮ್ಗೆ ಸ್ವಲ್ಪ ಗೊಂದಲ ಆಗುತ್ತೆ. ರೆಕಾರ್ಡೆಡ್ ನೋಡ್ಲೇಬೇಕು ನೀವು. ಓಕೆ, ಇದು ಇನ್ನೊಂದು ಟ್ರೈ ಮಾಡ್ತೀರಾ? ಇಂಥದ್ದು ಟ್ರೈ ಮಾಡಿ. ಓಕೆ, ಪೋಲ್ ಬಂತು ನೋಡಿ. ಯಾಕ್ರಿ ಸಮಸ್ಯೆ ಆಯ್ತು? ಓಕೆ, ನೋಡ್ತೀನಿ ಏನ್ ಸಮಸ್ಯೆ ಆಯ್ತು. ಇದು a is to b 2:7, b is to c 15:4. 2 15 30, 15 7 105, 7 4 28. ಇದು 2:7, ಇದು 15:4. ಓಕೆ, ಪೋಲ್ ಬಂತು ನೋಡಿ. One second. ಓಕೆ, ಇದನ್ನ ಟ್ರೈ ಮಾಡಿ. ಓಕೆ, ಸರಿ, ಇದನ್ನ ನಾ ತಿಳಿಸ್ಕೊಡ್ತೀನಿ ನೋಡಿ.
ಈ ತರ ಇದ್ದಾಗ ಓಕೆ, ಈ ತರ ಇದ್ದಾಗ ನೀವು ಎ ಬೇಕು ಅಂತಂದ್ರೆ ಅದು 1/5 ಆಗಿರುತ್ತೆ. ಬಿ ಬೇಕು ಅಂದ್ರೆ ಅದು 1/12 ಆಗಿರುತ್ತೆ. ಸಿ ಬೇಕು ಅಂದ್ರೆ 1/15. ನೀವು ಆ ಕಡೆ ಕಳ್ಸಿದ್ರೆ ಅದು ಕೆಳಗೆ ಬರುತ್ತೆ. ಆಯ್ತಾ? ಈಗ ನೀವು ಲಸ ತಗೋಬೇಕು. ಲಸ ಎಷ್ಟು? 60. ಹಂಗಾದ್ರೆ ಯಾಕಂದ್ರೆ ಆ ಸೈಡ್ ಬಂದ್ಬಿಡುತ್ತೆ 5 12 12 5 15 4 12:5:4 ಇದು ಬಿ. ಹಿಂದಿನ ಕ್ವಶನ್ಗೂ ಇದಕ್ಕೂ ಡಿಫರೆನ್ಸ್ ಏನು ಅಂತ ಹೇಳಿ ಒಂದ್ಸರಿ ನೀವು ಪ್ರಾಕ್ಟೀಸ್ ಮಾಡ್ತೀವಿ ಮತ್ತೆ ರೆಕಾರ್ಡೆಡ್ ನೋಡಿ. ಇಲ್ಲಿ 7 8 2 ಬಿ ಮತ್ತೆ 4 ಇದು ಸಪರೇಟ್ ಕೊಟ್ಟಿದ್ದಾನೆ. ಆಯ್ತಾ? ಬಟ್ ಇಲ್ಲಿ ಹಂಗಲ್ಲ, 5 ಇದು. ಸೊ ಡೈರೆಕ್ಟ್ ಆಗಿ ನೀವೇನ್ ಮಾಡಿ ಲಸ ತಗೊಂಡು 5 12 12 5 15 4. ಓಕೆ, ಲಸ ತಗೊಂಡು 12 5 12 5 15 4. ಪೋಲ್ ಕೊಡ್ತೀನಿ ನೋಡಿ. ಸಿಕ್ಸ್ ಎ 8 ಬಿ 15 ಸಿ. ಲಸ ಎಷ್ಟಾಗುತ್ತೆ? 15 8 120. 6 20 8 15 15 8 20 15 8. ಓಕೆ, ಲಸ ಬರ್ಬೇಕು ನೋಡಿ. ಈ ಕ್ವಶನ್ ನಾನೇ ಹೇಳ್ತೀನಿಲ್ಲ, ಈ ಕ್ವಶನ್ ನಿಮಗೆ ಪಿ ಸಿ ಎಕ್ಸಾಮ್ ಅಲ್ಲಿ ಬರೋದಿಲ್ಲ, ಪಿ ಎಸ್ ಎಕ್ಸಾಮ್ ಅಲ್ಲಿ ಕೇಳೋದು ಇಲ್ಲ ಅಂತ ಅನ್ಕೋತೀನಿ. ಬಟ್ ಹೇಳಕ್ ಆಗಲ್ರಿ, ಕೊಟ್ಟು ಬಿಟ್ರಿ ಮಾಡೋಣ ಅಂತ ಅಷ್ಟೇ. ಕೇಳ್ಬಿಟ್ರೆ ಅಥವಾ ನೀವೇ ಎಸ್ ಎಸ್ ಸಿ ಎಕ್ಸಾಮ್ ಹೋಗ್ತೀರಿ, ಇಂಥದ್ದು ಕೇಳ್ಬಿಟ್ರೆ ಏನ್ ಮಾಡ್ತೀರಾ? ಓಕೆ, ಇದನ್ನ ಟ್ರೈ ಮಾಡಿ. ಲಸ ಕಂಡು ಇಟ್ಕೊಳ್ಳಿ. ಸರಿ, ಪೋಲ್ ಬರ್ತಾ ಇದೆ. ಓಕೆ, ಇದು ಲಸ 132. 12 11 11 12. ಇನ್ನು ಇದು 4 33. 11:33:12. ಯಾವ್ದು ಕೊಟ್ಟೆ ನಾನು? ಓ, ಬಿ 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 ಇದು ಬಿ, ಇದು ಸಿ, ಇದು ಎ. ಹಂಗಾದ್ರೆ ಎ ಬಿ ಸಿ ಬೇಕು ಅಂದ್ರೆ ಎ 12 ಬಿ 11 ಸಿ 33.
ನೋಡಿ ಎಕ್ಸಾಮ್ಗಳು ಯಾವ್ದು ಇಂಪಾರ್ಟೆಂಟ್ ಅದೆಲ್ಲ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಒಂದು ಕಾನ್ಸೆಪ್ಟ್ ನ ಪರ್ಫೆಕ್ಟ್ ಆಗಿ ಏನೋ ಕಲಿತಾ ಇದ್ದೀನಿ ಅಂದ್ರೆ ನನ್ ಬೆಸ್ಟ್ ನಾನು ಕೊಡ್ಬೇಕು ಆಯ್ತಾ, ಶ್ರದ್ಧೆಯಿಂದ ಕಲಿಬೇಕು. ಅದು ಡಿಗ್ರಿ ಎಕ್ಸಾಮ್ ದಲ್ಲಿ ಇಷ್ಟ ಸಿಲೆಬಸ್ ಅನ್ನೋದೇ ಇಲ್ಲ ನಮ್ಮಲ್ಲಿ, ಯಾವ್ದು ಸ್ಟ್ಯಾಂಡರ್ಡ್ ಬುಕ್ಸ್ ಇಲ್ಲ. KS 2008 ಪ್ರಶ್ನೆ ತಡ್ರಿ, ಹಿಂದಿನ ಕ್ವಶನ್ ಮೇಲೆ ಅಪ್ಲೈಡ್ ಕ್ವಶನ್ ಬರುತ್ತೆ, ಇದನ್ನ ಟ್ರೈ ಮಾಡ್ತಾರೆ. ಅಪ್ಲೈಡ್ ಕ್ವಶನ್ ಪೋಲ್ ಕೊಡ್ತಾ ಇದೀನಿ. ಎಕ್ಸ್ ಎಂಬಾತನು ಗಣಿತದಲ್ಲಿ ಪಡೆದ ಅಂಕಗಳ 1/3 ಅಂಕಗಳನ್ನ ಹಿಂದಿ ಭಾಷೆಯಲ್ಲಿ ಪಡೆದಿರ್ತಾನೆ. ಓಕೆ, ಸೊ ನಾ ಮ್ಯಾಥ್ಸ್ ಅಂತ ತಗೋತೀನಿ ಆಯ್ತಾ. ಮ್ಯಾಥ್ಸ್ ಅಲ್ಲಿ ತಗೊಂಡಿರೋದು 1/3 ಭಾಗ, ಮ್ಯಾಥ್ಸ್ ಅಲ್ಲಿ ತಗೊಂಡಿರೋದು 1/3 ಭಾಗ, ಸಾರಿ ಗಣಿತದಲ್ಲಿ ಪಡೆದ 1/3 ಭಾಗದಷ್ಟು ಹಿಂದಿಯಲ್ಲಿ ಪಡೆದಿರ್ತಾನೆ. ಓಕೆ, ಮ್ಯಾಥ್ಸ್ ಅಲ್ಲಿ ಪಡೆದಿರೋ 1/3 ಅವನು ಹಿಂದಿಯಲ್ಲಿ ತಗೊಂಡಿರ್ತಾನೆ. ಓಕೆ ಸರಿ, ಈಗ ಅನುಪಾತ ಏನಾಗುತ್ತೆ ಅಂದ್ರೆ ಮ್ಯಾಥ್ಸ್ ಮತ್ತೆ ಹಿಂದಿ ನೀವು ಅನುಪಾತ ತಗೊಂಡ್ರೆ ಅದು 1:3 ಆಗುತ್ತೆ. ಸರಿ 3:1 ಆಗುತ್ತೆ ಆಯ್ತಾ. ಹಿಂದಿಗೆ ಸಮ. ಓಕೆ, 3:1 ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾವ್ದು ಇಂಟು ಆಗಿರುತ್ತಲ್ಲ ಅದು ಅಪೋಸಿಟ್ ಅದಾಗಿರುತ್ತೆ, ಯಾವ್ದು ಡಿವೈಡ್ ಆಗಿರುತ್ತಲ್ಲ ಅದು ಮ್ಯಾಥ್ಸ್ ಆಗಿರುತ್ತೆ. ಮ್ಯಾಥ್ಸ್ ಅಲ್ಲಿ ಪಡೆದಿದ್ದು 1/3 ಹಿಂದಿಗೆ ಸಮ ಅಂತ ಹೇಳಿದಾನೆ. ಮ್ಯಾಥ್ಸ್ ಅಲ್ಲಿ ತಗೊಂಡಿದ್ದು 1/3 ಹಿಂದಿಗೆ ಸಮ ಅಂದ್ರೆ ಇಲ್ಲಿರೋದು ಇದು ಮ್ಯಾಥ್ಸ್ ಆಗಕ್ ಸಾಧ್ಯ ಇಲ್ಲ, ಇದು ಈ ಕಡೆ ಬರುತ್ತೆ. ಸೊ ಮ್ಯಾಥ್ಸ್ ಅದು 1 ಆಗಲ್ಲ,
ಮ್ಯಾಥ್ಸ್ 3 ಆಗುತ್ತೆ. ಇದು ಇಲ್ಲಿ ಬಂತು ಅಂದ್ರೆ ಮೇಲ್ ಬರುತ್ತೆ ಅದಕ್ಕೆ. ಹಾಗಾದ್ರೆ ಟೋಟಲ್ ಕೊಟ್ಟಿದ್ದಾನೆ. ಟೋಟಲ್ ಎಷ್ಟು? 120. ಸೊ ಟೋಟಲ್ 4 ಅಂದ್ರೆ 120. ಹಿಂದಿಯಲ್ಲಿ ಎಷ್ಟು ಪಡೆದಿದ್ದಾನೆ? 4 30, ಇದು 1 30. 1 30 30 ಆಗುತ್ತೆ. ಆಯ್ತಾ? ಸರಿ, ಇಂತ ಒಂದು ಕ್ವಶನ್ ಇದೆ ನೋಡಿ, ಮತ್ತೊಂದು PC ದಲ್ಲೇ ಕೇಳಿದಾನೆ. ಓಕೆ, ಪೋಲ್ ಕೊಡ್ತಾ ಇದೆ ನೋಡಿ, ಬಂತು. ಎ ಎಂಬಾತನು ಅಂಕಗಣಿತದಲ್ಲಿ ಪಡೆದ ನೋಡಿ. ಹಂಗ್ ನೋಡಿದ್ರೆ ನಿಮಗೆ ನಾ ಕ್ವಶನ್ ಕೊಡಬಾರ್ದು, ನಾನೇ ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಬಟ್ ನಿಮ್ ಸ್ಕಿಲ್ ಬೆಳೆಯಲ್ಲ ಅದ್ರಿಂದ, ನಿಮ್ಗೆ ಬಾಯಟ್ ಹಾಕ್ದಂಗ ಆಗ್ಬಿಡ್ತದೆ. ಎ ಎಂಬಾತನು ಅಂಕಗಣಿತದಲ್ಲಿ ಪಡೆದ 3ನೇ 1 ಭಾಗ. ಓಕೆ, ಸೊ ಮ್ಯಾಥ್ಸ್ ಅಲ್ಲಿ ತಗೊಂಡಿರೋ 3ನೇ 1 ಭಾಗ, 3ರಲ್ಲಿ 1 ಭಾಗ ಅದು ಆಂಗ್ಲ ಭಾಷೆಯಲ್ಲಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪಡೆದ ಅರ್ಧದಷ್ಟಿಗೆ ಸಮ ಅಂತ, ಅರ್ಧಕ್ಕೆ ಸಮ ಅಂತ ಹೇಳಿದ. ನೀವು ನೆನ್ಪೇನ್ ಇಟ್ಕೊಳ್ಳಿ, ಈ ಇಂಟು ಇರೋದು ಆಗಿರಲ್ಲ, ಈ ಭಾಗ ಇರುತ್ತಲ್ಲ ಅದು ಮ್ಯಾಥ್ಸ್ ಆಗಿರುತ್ತೆ. ಹಾಗಾದ್ರೆ ಮ್ಯಾಥ್ಸ್ ಅದು 3 ಭಾಗ, ಇಂಗ್ಲಿಷ್ ಅದು 2 ಭಾಗ. ಇದು ನಿಮ್ಗೆ ಗೊತ್ತಿರ್ಬೇಕು. ಆಯ್ತಾ? ಯಾವುದು ಇಂಟು ಆಗಿರುತ್ತಲ್ಲ ಅದು ಮ್ಯಾಥ್ಸ್ ಆಗಲ್ಲ, ಭಾಗಾಕಾರ. ಯಾಕಂದ್ರೆ ಈ ಕಡೆ ಈ ಕಡೆ ಹೋಗ್ಬಿಟ್ರೆ ಮೇಲ್ ಬರುತ್ತೆ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಇಂಟು ಇದಿಷ್ಟು ನೆನ್ಪಿಟ್ಕೊಳ್ಳಿ. A is equal to 3/4B ಅಂದ್ರೆ A is equal to 3/4B ಅಥವಾ 3/4A is equal to B ಅಂತ ಬಂದ್ರೆ Aದು 4 ಆಗುತ್ತೆ, Bದು 3 ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಓಕೆ, ಯಾವ್ದು ಭಾಗ ಆಗಿರುತ್ತಲ್ಲ Aಗೆ ಅದು ಆಗಿರುತ್ತೆ, ಇಂಟು ಇರೋದು ಮಾತ್ರ ಆಗಲ್ಲ. ಓಕೆ ಸರ್, ಈಗ A is equal to 1/2 ಅಂದ್ರೆ ಅದು A2 ಆಗಿರುತ್ತೆ. ಸರಿ, A 1/2, B 1/5 ಅಂದ್ರೆ Aದಿದು 2, Bದು 5. ಸೊ 2:5. ಓಕೆ, ಹಾಗಾದ್ರೆ ಟೋಟಲ್ 5 ಭಾಗ. 5 ಭಾಗ 150 ಆದ್ರೆ 5 30. ಆಂಗ್ಲ ಭಾಷೆದಲ್ಲಿ 2 30 60 ಆಗ್ಬಿಡ್ತಿತ್ತು. ಓಕೆ, 60 ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಮ್ಯಾಥ್ಸ್ 3 ಆಗುತ್ತೆ, ಇಂಗ್ಲಿಷ್ 2 ಆಗುತ್ತೆ. ಇದು ಅರ್ಥ ಆದ್ರೆ ಟ್ರೂ ಕೊಡಿ. 94%. ಇದು
ಸರಿ, ಪೋಲ್ ಕೊಡ್ತಾ ಇದೆ ನೋಡಿ, ಬಂತು. ನೀವು ಏನೇ ಒಂದ್ ಮಾಡಿ ಒಟ್ಟು ಥಿಂಕ್ ಮಾಡ್ತಿರಲ್ಲ, ಅದು ನಂಗೆ ಬೇಕಾಗಿದ್ದು. ಓಕೆ, 15%, ನೋ ಪ್ರಾಬ್ಲಮ್. ಈಗ ನೋಡಿ, ಪಿ ಯು ಕ್ಯೂ ಪಡೆದ 1/4, ಕ್ಯೂ ಪಡೆದ 1/4 ಪಿ ಹತ್ರ ಇದೆ. ಕ್ಯೂದು ಕಾಲ್ ಭಾಗ ಪಿ ಹತ್ರ ಇದೆ. ಇನ್ನು ಕ್ಯೂ ಆರ್ ಪಡೆದ 3/2. ಆರ್ ಎಷ್ಟು ಪಡಿತಾನ ಅದ್ರದ್ದು 3/2 ಕ್ಯೂ ಹತ್ರ ಇದೆ. ಇದನ್ನ ನಾವು ರೇಷಿಯೋ ತಗೊಂಡ್ರೆ ಪಿ ಇಷ್ಟು ಕ್ಯೂ 1:4, ಕ್ಯೂ ಇಷ್ಟು ಆರ್ 3:2. ಇದನ್ನ ಪಿ ಕ್ಯೂ ಆರ್ ಅಂತ ಮಾಡಿದ್ರೆ 1 3 3, 3 4 12, 4 2 8. ಸರಿ, ಇದು ಟೋಟಲ್ ಕೊಟ್ಟಿದ್ದಾನೆ. ಇಲ್ಲಿ ಟೋಟಲ್ ಕೊಟ್ಟಿದ್ದಾನೆ ಅಂದ್ರೆ ನೋಡಿ, ಟೋಟಲ್ ಎಷ್ಟು? 1380. ಅಂದ್ರೆ ಇಲ್ಲಿ ಟೋಟಲ್ 23 ಅಂದ್ರೆ 1380. ಪಿ ಮತ್ತು ಆರ್ ಪಡೆದ ಹಣದ ವ್ಯತ್ಯಾಸ, ಪಿ ಮತ್ತು ಆರ್ ವ್ಯತ್ಯಾಸ ಎಷ್ಟಿದೆ? 5 ಭಾಗ ಇದೆ. ಈ 5 ಭಾಗ ವ್ಯತ್ಯಾಸ ಎಷ್ಟು ಅಂತ ಕೇಳಿದ. ಆಯ್ತಾ? ಸರಿ ಸರ್, 23 ಮಗ್ಗಿ ಬರಲ್ಲ ಸರ್. ಯಾಕೆ ಬರಲ್ರಿ? 20 ಇಲ್ಲ, 13 ಇದೆ, 130 ಇದೆ. ಸೊ 26 ಆಗತ್ ನೋಡಿ. 27 ಮಾಡಿದ್ರೆ 140 ಆಗ್ಬಿಡುತ್ತೆ. ಅದಕ್ಕಿಂತ ಹಿಂದೆ 23 6 26 123 6 ಇದನ್ನು 6 ಮಾಡಿ. ಓಕೆ, ಸಾರಿ, 60. ಇದು 60 ಮಾಡಿದ್ರೆ ಎಷ್ಟಾಗುತ್ತೆ? 300. 5 × 60, ಇದು 300 ಆಗುತ್ತೆ. ಓಕೆ, ಸೊ ಇಂಟೆನ್ಷನ್ ಏನು, ನಂದು ಈ ಕೋರ್ಸ್ ಆದ್ಮೇಲೆ ನೀವು ಯಾವ ಎಕ್ಸಾಮ್ ಬರೆದ್ರು ನಿಮ್ಗದು ಹೆಲ್ಪ್ ಆಗಿರ್ಬೇಕು ಅನ್ನೋದಷ್ಟೇ. ಓಕೆ, ಮತ್ತೆ ರೆಕಾರ್ಡೆಡ್ ಒಂದ್ಸತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅಂದ್ಕೊಳ್ಳ. ಪಿ ಸಿ. ಈಗ ನೋಡಿ, ಈಗ ನಾನು ಬಿಡ ಎಕ್ಸಾಮ್ ಅಲ್ಲಿ ಬರಲ್ಲ, ಇವೆಲ್ಲ ಹೈ ಲೆವೆಲ್ ಬರಲ್ಲ ಅಂತ ಬಿಟ್ಟಿದ್ರೆ, ಇಲ್ಲಿ ಪಿ ಸಿದಲ್ಲಿ ಕೇಳಿದಾನಲ್ರಿ, ಏನ್ ಮಾಡೋದು ಮತ್ತೆ? ಪಿ ಸಿದಲ್ಲಿ ಕೇಳ್ತಾನಲ್ಲ, 2014 ಕ್ವಶನ್ ಇದು. ಇದು ಒಂದು ಅರ್ಥ ಆದ್ರೆ ನೀವು ಆಪ್ಷನ್ ಮೆಥಡ್ ಅಲ್ಲಿ ಮಾಡ್ಬೋದು. ಓಕೆ, ಟೈಮ್ ಆಯ್ತ್ರಿ. ಪೋಲ್ ಬಂತು. ಓಕೆ, ಇಲ್ಲಿ ನೋಡಿ, ಆಪ್ಷನ್ ಮೆಥಡ್ ಅಲ್ಲ ಸಿ ಎಷ್ಟು ಪಡಿತಾನಲ್ಲ ಅದ್ರದ್ದು 4 ಭಾಗ ಬಿ ಆಗಿರ್ಬೇಕು. ಸಿದ 4 ಭಾಗ ಬಿ ಇಲ್ಲ, ಸಿದ 4 ಭಾಗ, ಹಾ ಇದೆ ಕರೆಕ್ಟ್. ಸಿದ 4 ಭಾಗ ಇಲ್ಲ, ಸಿದ 4 ಭಾಗ ಇಲ್ಲ, ಇದು ಒಂದೇ ಕರೆಕ್ಟ್ ನೋಡಿ. ಸಿದ 4 ಭಾಗ ಮಾಡಿದ್ರೆ ಬಿ ಆಗಿರ್ಬೇಕು ಅಂತ ಹೇಳಿದಾನೆ. ಇದ್ರದ್ದು 4 ಭಾಗ. ಓಕೆ, ಸೊ ಈ ಮೆಥಡ್ ಅಲ್ಲಿ ಮಾಡೋಣ. ಬಿನು ಪಡೆಯುವುದರ 2, ಬಿ ಎಷ್ಟು ಪಡಿತಾನಲ್ಲ ಅದ್ರದ್ದು 2/3 ಎ ಪಡಿತಾನ. ನೆಕ್ಸ್ಟ್ ಸಿನು ಪಡೆಯುವುದರ 1/4 ಬಿ ಪಡಿತಾನೆ. ಹಾಗಾದ್ರೆ A:B, 2:3, B:C, 1:4. A:B:C, 2 1 2, 1 3 3, 3 4 12. ಸೊ ಟೋಟಲ್ 17 ಭಾಗ 680 ಆದ್ರೆ 17 40 ಎಲ್ಲ 40ರಿಂದ 8 ಮಾಡಿ.
240 80, 340 120, 1240 480 ಆಗುತ್ತೆ. ಓಕೆ, ಇಷ್ಟೇ. ಸಾಧಕರಿಗೂ ಸಾಧನೆ ಮಾಡದಿರೋರ್ಗೆ ಇಷ್ಟೇ ಡಿಫ್ರೆನ್ಸ್. ಸಾಧಕರು ನನ್ನಿಂದ ಆಗುತ್ತೆ, ನನಗೆ ಬರುತ್ತೆ, ನಾನು ಮಾಡ್ತೀನಿ ಅಂತ ಹೇಳಿದ್ರೆ, ಸಾಧನೆ ಮಾಡಿದ್ರು ಅಯ್ಯೋ ನನಗೆ ಬರಲ್ಲ, ನನಗೆ ಗೊತ್ತೇ ಆಗಲ್ಲ, ನಾ ಎಷ್ಟೇ ಟ್ರೈ ಮಾಡಿದ್ರು ಅಂದ್ರೆ ನನಗೆ ನೆಗೆಟಿವ್ ಜಾಸ್ತಿ ವರ್ಡ್ಸ್ ಯೂಸ್ ಮಾಡ್ತಾರೆ. ಈ ಬರಲ್ಲ, ಗೊತ್ತಿಲ್ಲ, ಬರಲ್ಲ, ಗೊತ್ತಿಲ್ಲ, ಈ ವರ್ಡ್ಸ್ ಯೂಸ್ ಮಾಡ್ಲೇಬೇಡಿ. ನಿಮ್ಮ ಮೈಂಡ್ ಪ್ರೋಗ್ರಾಮ್ ಆಗ್ಬಿಡುತ್ತೆ ಆ ತರ. ಓಕೆ, ನಂಗೆ ಮೆಂಟಲಿಟಿ ಬರಲ್ಲ ಅಂದ್ರೆ ನಿಮ್ ಮೈಂಡ್ ಮೆಂಟಲಿಟಿನ ಅಕ್ಸೆಪ್ಟ್ ಮಾಡಲ್ಲ. ಓಕೆ, ನನಗೆ ಮೆಂಟಲಿಟಿ ಈಸಿ ಅನ್ನಕ್ ಸ್ಟಾರ್ಟ್ ಮಾಡಿ ಅಷ್ಟೇ. ಎಲ್ಲ ಮೈಂಡ್ ಗೇಮ್ ರೀ. ಎಷ್ಟು ಆರ್ಟ್ಸ್ ಸ್ಟೂಡೆಂಟ್ಸ್ ಲೀಡರ್ ಬೋರ್ಡ್ ಅಲ್ಲಿ ಬರ್ತಾರೆ. ಓಕೆ, ಸರಿ, ಲೀಡರ್ ಬೋರ್ಡ್ ತೋರಿಸ್ತಾ ಇದೀನಿ. ಚೋಟ್ಯಾ, ಪ್ರವೀಣ್, ಮಾರಿ, ರಾಧಾಕೃಷ್ಣ, ಅಲ್ತಾಫ್, ಅನ್ವರ್, ಸರವಿ, ಪ್ರವೀಣ್, ರಮೇಶ್, ಸೋಮಶೇಖರ್. ಹೇಗಿತ್ತು ಇವತ್ತಿನ ಕ್ಲಾಸ್?